ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಆದಿತ್ಯ ಅಂತ. ನಾನು ಬೆನಕ ಆಸ್ಪತ್ರೆ ಉಜಿರೆಯಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮಳೆಗಾಲ ಬರ್ತಾ ಇದೆ. ಆಲ್ರೆಡಿ ಮಾನ್ಸೂನ್ ಎಂಟರ್ ಆಗಿದೆ. ಸೊ ಇದಕ್ಕೆಲ್ಲ ಏನು ಮುನ್ನೆಚ್ಚರಿಕೆ ವಹಿಸ್ಬೋದು ಅಂತ ಹೇಳಿ ಸ್ವಲ್ಪ ತಿಳ್ಕೊಳ್ಳೋಣ. ಮಳೆಗಾಲದಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ತುಂಬ ಜ್ವರಗಳು ಬರುತ್ತೆ. ಹೆಚ್ಚಿನವು ಸೊಳ್ಳೆಯಿಂದ ಬರುವಂಥದ್ದು. ಡೆಂಗಿ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು. ಮಲೇರಿಯಾ ನಮ್ಮಲ್ಲಿ ಅಷ್ಟಿಲ್ಲ, ಆದರೂ ಕೆಲವೊಮ್ಮೆ ಕಂಡು ಬರುತ್ತೆ. ಮತ್ತು ಟೈಫಾಯ್ಡ್ ಇರ್ಬೋದು. ನೀರು ಕಲುಷಿತಗೊಂಡಿದ್ರೆ ಅದರಿಂದಾಗಿ ಬರುತ್ತೆ, ಅಥವಾ ಊಟ ನಾವು ಸರಿಯಾಗಿ ಬೇಯಿಸದೇ ಇದ್ದರೆ, ಅಥವಾ ಹಿಂದಿನ ದಿನದ ಆಹಾರ ಹಾಗೆಲ್ಲ ಇದ್ದರೆ ಟೈಫಾಯ್ಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈಸಿಯಾಗಿ ಏನಂತ ಹೇಳಿದರೆ, ನಾವು ಮನೆಯಲ್ಲೇ ತಿನ್ನೋದು ಉತ್ತಮ. ಅಕಸ್ಮಾತ್ ಮನೇಲಿ ತಿನ್ನೋಕ್ಕೆ ಆಗದೇ ಇದ್ದರೆ ಹೊರಗಡೆ ತಿನ್ನುವಾಗ ಆರಿಸಿದ ನೀರನ್ನೇ ಕುಡಿಯೋಕ್ಕೆ ನೋಡಿ, ಅಥವಾ ಪ್ಯಾಕೇಜ್ಡ್ ವಾಟರ್ ಸೇಫ್ ಇದ್ದರೆ ಅದನ್ನು ತೆಕ್ಕೊಳ್ಬೋದು. ಅಥವಾ ಊಟದ ಬಗ್ಗೆ ಗಮನ ಸ್ವಲ್ಪ ಇಡಬೇಕು. ಅಂದರೆ ಸರಿಯಾಗಿ ಬೆಂದಿರೋ ಆಹಾರಗಳನ್ನ ತೊಗೊಳ್ಬೇಕು. ಹೊರಗಡೆ ಓಪನ್ ಆಗಿ ಇಟ್ಟಿರೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಸೊಳ್ಳೆಗಳ ವಿಚಾರಕ್ಕೆ ಬರೋದಾದರೆ, ಮನೆ ಸುತ್ತ ನೀರು ನಿಲ್ಲದೇ ಇರೋ ಹಾಗೆ ಆದಷ್ಟು ನೋಡ್ಕೊಳ್ಬೇಕು. ಕೆಲವೊಮ್ಮೆ ನಾವು ನಾಯಿ ಅಥವಾ ಬೆಕ್ಕು ಹೊರಗಡೆ ಇಟ್ಟು ಅದಕ್ಕೆ ನೀರು ಇಟ್ಟಿರ್ತೀವಿ. ಸೊ ಅದನ್ನು ದಿನ ಅಟ್ಲೀಸ್ಟ್ ಒಮ್ಮೆ ಚೇಂಜ್ ಮಾಡಲಿಕ್ಕಾದ್ರೂ ನೋಡಬೇಕು. ಗದ್ದೆ ಹತ್ತಿರ ಇರೋರು ಆದಷ್ಟು ಸೊಳ್ಳೆ ಪರದೆ ಒಳಗಡೆ ಮಲಗೋದಾಗಲಿ, ಅಥವಾ ಮನೆ ಕಿಟಕಿಗಳನ್ನ ಸಂಜೆ ಹೊತ್ತಿಗೆ ಮುಚ್ಚೋದಾಗಲಿ, ಇಂಥ ಕೆಲವು ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ಜ್ವರ ಬರುವಂಥ ಸಾಧ್ಯತೆಗಳು ಕಮ್ಮಿ ಆಗುತ್ತೆ.